ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. 15 ವರ್ಷಗಳ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆಲುವು ದಾಖಲಿಸಿದ ಕ್ಷಣ ಏಪ್ರಿಲ್ 5, 2025 ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದ ಈ ಐತಿಹಾಸಿಕ ಪಂದ್ಯದಲ್ಲಿ ಏನಾಗಿತ್ತು, ಯಾರ ಆಟ ಮಿಂಚಿತು, ಧೋನಿ ಬೆನ್ನೆಲುಬು ಹಿಡಿದ್ರ, ಎಲ್ಲವನ್ನು ತಿಳಿಯೋಣ ವಿಡಿಯೋದಲ್ಲಿ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. ತಂಡದಲ್ಲೇ ಕೆಲವೇ ಬದಲಾವಣೆಗಳು. ಕೆಎಲ್ ರಾಹುಲ್ ಕ್ಯಾಪ್ಟನ್ ಆಗಿ ತಂಡದ ಮೇಲೆ ಇದ್ದರು. ಸಿಎಸ್ಕೆ ಪಕ್ಕದಿಂದ ನೂರ್ ಅಹ್ಮದ್ ಮೊದಲ ಬಾರಿ ಈ ಸೀಸನ್ ಆಡಿದರು. ಕೆಎಲ್ ರಾಹುಲ್ ಮತ್ತೆ ಪ್ರೂವ್ ಮಾಡಿದರು ಯಾಕೆ ಅವರು ಟಾಪ್ ಕ್ಲಾಸ್ ಆಟಗಾರ ಅನ್ನುವುದನ್ನು. ಅವರು ಕೇವಲ 51 ದೇಶದಲ್ಲಿ 77 ರನ್ ಹೊಡೆದರು. ಅಭಿಷೇಕ್ ಪೊರೆಲ್ 33 ರನ್ ಜೊತೆಯಲ್ಲಿ ಸುಂದರ್ ಪಾರ್ಟ್ನರ್ಶಿಪ್. ಅಕ್ಷರ್ ಪಟೇಲ್ ಇನ್ನಿಂಗ್ಸ್ಗೆ ಲಿಟರ್ ಬೂಸ್ಟ್ ಕೊಟ್ಟಿದ್ದು. ಡೆಲ್ಲಿ ತಂಡ 20 ಓವರ್ಗಳಲ್ಲಿ 183 ರನ್ 6 ವಿಕೆಟ್ ಕಳೆದುಕೊಂಡಿತ್ತು. ಸಿಎಸ್ಕೆ ಬೌಲಿಂಗ್ ಅಸ್ತವ್ಯಸ್ತ. ಜಡೇಜಾ ಆಕ್ಟಿವಿಟಿ ಆಗಿದ್ದರು. 4 ಓವರ್ಗಳಲ್ಲಿ 28 ರನ್ ಕೊಟ್ಟು 2 ವಿಕೆಟ್ಗಳನ್ನು ತೆಗೆದರು. ನೂರ್ ಅಹ್ಮದ್ ಸಹ ಮೊದಲ ಪಂದ್ಯದಲ್ಲಿ ಒಳ್ಳೆ ಸ್ಟೈಲ್ ಹಾಕಿದರು. ಚೇಸಿಂಗ್ ಆರಂಭದಲ್ಲಿಯೇ ಸ್ಲೋ ಆಗಿತ್ತು. ಪವರ್ ಪ್ಲೇ ಬಳಿಕ ಒತ್ತಡ ಹೆಚ್ಚಾಯಿತು. ವಿಜಯ್ ಶಂಕರ್ 69 ರನ್. ಉತ್ತಮ ಆಟ ಅಂದರೆ ಬೆನ್ನೆಲುಬು ಹೋದರು. ಧೋನಿ ಹೋದಾಗ ಎಲ್ಲರ ನೋಟು ಅದರ ಮೇಲೆ. 30 ರನ್, ಆದರೆ ಗೇಮ್ ಉಳಿಸಿಕೊಟ್ಟಲಿಲ್ಲ. ಪಂದ್ಯದ ಟರ್ನಿಂಗ್ ಪಾಯಿಂಟ್. ಡೆಲ್ಲಿ ಬೌಲರ್ ಖಲೀಲ್ ಅಹ್ಮದ್ 3 ವಿಕೆಟ್. ಚೆನ್ನೈ. ಅಂತಿಮ ಫಲಿತಾಂಶ. ಡೆಲ್ಲಿ ಕ್ಯಾಪಿಟಲ್ಸ್ ಗೆಲುವು 25 ರನ್ಗಳಿಂದ. 15 ವರ್ಷಗಳ ಬಳಿಕ ಚೆನ್ನೈನಲ್ಲಿ ಮೊದಲ ಜಯ. ಕೆಎಲ್ ರಾಹುಲ್ ಮಾತು ತಂಡವನ್ನೇ ಕ್ರೆಡಿಟ್ ಕೊಡಬೇಕು. ಚೆನ್ನೈ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಲ್ಲ, ಟೀಮ್ ಎಫೆಕ್ಟ್. ಋತುರಾಜ್ ಗಾಯಕ್ವಾಡ್ ಇನ್ನೂ ಟೂರ್ನಿ ಲಾಂಗ್ ಇದೆ, ನಾವು ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಆಗ್ತೀವಿ ಅಂತ ಹೇಳಿದ್ದಾರೆ. ನೀವು ಈ ಪಂದ್ಯದಲ್ಲಿ ಯಾವ ಆಟಗಾರರ ಆಟ ಇಷ್ಟವಾಯಿತು? ಧೋನಿಯ ಇನ್ನಿಂಗ್ಸ್ ಅಥವಾ ರಾಹುಲ್ನ ಕ್ಲಾಸ್ ಬ್ಯಾಟಿಂಗ್? ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ.